ನಿಮಗೆಲ್ಲ ಇವತ್ತು ಜನಕ್ಕೆ ಗೊತ್ತಾಗಿದೆ, ಸಿದ್ದರಾಮಯ್ಯ ಅವರು ಅಂತ ಒಳ್ಳೆ ಚೀಫ್ ಮಿನಿಸ್ಟ್ರು ನಮ್ಮ ದೇಶದಲ್ಲಿ ಅಂಥ ಒಳ್ಳೆಯವರು ಯಾರೂ ಇಲ್ಲ. ನಿಮಗೆ ಗೊತ್ತಿದ್ದಂಗೆ ಅವರು ಬಡವರಿಗೆ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅವರಿಂದ ಎಷ್ಟೋ ಬಡವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬದುಕ್ತಿದ್ದಾರೆ. ಅಂಥ CM ಬಗ್ಗೆ ಸುಳ್ಳು ಒಂದು ಯಾವುದೋ ಉದ್ದೇಶ ಇಟ್ಕೊಂಡು ಈ ಗವರ್ನರ್ ಅವನು BJP ಅಮಿತ್ ಶಾ ಮೋದಿ ಅಮಿತ್ ಶಾ ಅಂದರೆ ಮೋಸ ಶಾ ಇವರು ಸೇರಿ ಗವರ್ನರ್ ಏಜೆಂಟ್ ಆಗಿ ಕೆಲಸ. ಇವತ್ತು ಏನು ಕಾನೂನು ಬದ್ಧತೆಗಿಲ್ಲ, ಸಂವಿಧಾನ ಇಲ್ಲ, ಏನಿಲ್ಲ, ಇವರೇ ಮಾಡಿದೆ ನಿಜ ಅಂತ ಇವತ್ತು ನಾಟಕ ಮಾಡ್ಕೊಂಡು ಹೊಟ್ಟಿದ್ದಾರೆ. ಅದಕ್ಕೆ ಜನ ಕರೆಕ್ಟು ಪಾಠ ಕಳಿಸ್ತಾರೆ ಈ ಗವರ್ನರ್ಗೂ, ಈ BJP ನರೇಂದ್ರ ಮೋದಿಗೂ, ಅಮಿತ್ ಶಾಗೂ ಅಂತ ಹೇಳ್ತಿದ್ದೀನಿ. ಇವತ್ತು ಸಿದ್ದರಾಮಯ್ಯ ಪರವಾಗಿ ಇಡೀ ರಾಜ್ಯದಲ್ಲಿ ಇಲ್ಲ, ಇಡೀ ದೇಶದಲ್ಲಿ ಅಭಿಮಾನಿಗಳು ಇದ್ದಾರೆ. ಯಾಕಂದರೆ ಅವರು ಯಾವತ್ತು ಸೇವೆ ಮಾಡಿದ್ದಾರೆ ಜನಕ್ಕೋಸ್ಕರ. ಅವರು ಕ್ಲೀನ್ ಹ್ಯಾಂಡು, ಮುಂದೂ 13ಕ್ಕಿಂತ 18 ಕ್ಲೀನ್ ಸರ್ಕಾರ ನಡೆಸಿದ್ದಾರೆ. ಇವಾಗೂ 5 ವರ್ಷ ಅವ್ರು ಒಳ್ಳೆ ಆಡಳಿತ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಜನಕ್ಕೆ ಒಂದೇ ಒಳ್ಳೆ ಕೆಲಸ ಮಾಡಿ ಗೌರವ ತಗೊಂಡು ಕೊಡ್ತಾರಂತ ಹೇಳಿ ಇವತ್ತು ಹೊಟ್ಟೆ ಉರ್ದಿಯಿಂದ ಸಿದ್ದರಾಮಯ್ಯ ಮುಂದೆ ಬೆಳೆದೆ ಈ ದೇಶಕ್ಕೂ ಮುಂದಕ್ಕೆ ಅವರು ಏನಾನ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸರ್ಕಾರ ತಗೊಂಡು ಬರೋದು ಕೆಪಾಸಿಟಿ ಅವ್ರಿಗೆ ಇದೆ. ಅಂಥವ್ರಿಗೆ ಮುಗಿಸ್ಬೇಕಂತ ಈ JDS BJP ಈ 420 ಕೆಲಸ ಮಾಡಿದ್ದಾರೆ. ಅದು ಜಾಸ್ತಿ ದಿವಸ ನಡೆಯೋಕ್ಕಿಲ್ಲ. ಬೀದಿ ಹಿಡಿದು ಹೋರಾಟ ಮಾಡ್ತೀವಿ ಸಿದ್ದರಾಮಯ್ಯ ಪರವಾಗಿ. ನಾವು ಅವ್ರ ಜೊತೆಗೆ ಚಿಕ್ಕ ಮಗುವಿಂದ ಹಿಡಿದು 100 ವರ್ಷ ಮುದುಕುಗಟ್ಟ ಅವ್ರ ಜೊತೆ ಇವತ್ತು ನಿಂತಿದ್ದೀವಿ. ರಾಜ್ಯ ಜನ ಇವಾಗ ಜಾಗೃತಿ ಆಗಿದ್ದೀವಿ ನಾವು. ಕುಮಾರಸ್ವಾಮಿ ದೊಡ್ಡ 420 ಸರ್. ಅವ್ರ ಬಗ್ಗೆ ಏನೇನು ಕೇಸ್ ಇದೆ ಬರ್ತೈತೆ ನೋಡಿ, ಅವ್ರು ಎಷ್ಟು ಹಗರಣೆ ಮಾಡಿದ್ದಾರೆ ಅಂತ. ಇವಾಗ ಅವ್ರ ಟೈಮ್ ಕೆಟ್ಟದ್ದು ಬಂದಿದ್ದು ಕುಮಾರಸ್ವಾಮಿದು. ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ 420 ಕೆಲಸ ಮಾಡಿ ಕುಮಾರಸ್ವಾಮಿ ಸರ್ಕಾರ ಮಾಡಿದ್ರೆ ಯಾವುದನ್ನ 5 ವರ್ಷ ನಡೆದಿದ್ಯಾ? ಇವಾಗ ಮೋದಿ ಸರ್ಕಾರ ನೆಕ್ಸ್ಟ್ ಇಳಿತೈತೆ. ಹರಿಯಾಣ ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ ಮೋದಿಯನ್ನು ಜೈಲಿಗೆ ಹೋಗ್ತಾರೆ. ಎಷ್ಟು ತೀಟ್ನಿ ಕೆಲಸ ಮಾಡಿದ್ದಾರೆ ಈ ದರಿದ್ರ ಕುಮಾರಸ್ವಾಮಿ. ಆ ನಿಖಿಲ್ ದರಿದ್ರ ಇದ್ದಾನೆ ನೋಡಿ, ಎಲ್ಲನ ಗೆದ್ದಿನ ಅವ್ರ ಮಗ ಎಲ್ಲೂ ಗೆದ್ದಿಲ್ಲ. ಅವ್ನು ಹೋಗಿ ಸಿದ್ದರಾಮಯ್ಯ ಪರವಾಗಿ ಮಾತಾಡೋಕ್ಕೆ ಯೋಗ್ಯತೆ ಇದೆಯಾ ಅವ್ನಿಗೆ? ಅವ್ನು ಮೊದಲು ಅವ್ರ ಅಪ್ಪನ ನೋಡ್ಕೊಳ್ಳಿ, ಅವ್ರು ಏನೇನು ಮಾಡಿದ್ದಾರೆ 420 ಕೆಲಸ. ಪವರ್ ಟಿವಿನಲ್ಲಿ ತೋರಿಸ್ತಾನೆ ದೇವೇಗೌಡ ಎಷ್ಟು ಹಗರಣೆ ಮಾಡಿದ್ದಾರೆ, ಕುಮಾರಸ್ವಾಮಿ ಎಷ್ಟು ಹಗರಣೆ ಮಾಡಿದ್ದಾರೆ. ಅವ್ರ ಫ್ಯಾಮಿಲಿ ಹೆಸರಿದ್ರೆ ನೀಚ ಫ್ಯಾಮಿಲಿ. ಪ್ರಜಲು ಅವರು ಅವ್ರ ಲೇಡೀಸು ಎಷ್ಟು ಕಚ್ಚಲ ಜನ. ಅವ್ರು ಇವತ್ತು ಸಿದ್ದರಾಮಯ್ಯ ಮಾತಾಡೋಕ್ಕೆ ಯೋಗ್ಯತೆ ಇದೆಯಾ ಅವ್ರಿಗೆ? ಈ ರಾಜ್ಯ ಜನ ಒಳ್ಳೆ ಜನ ಸಿದ್ದರಾಮಯ್ಯ ಪರವಾಗಿ ನಿಂತಿದ್ದಾರೆ. ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯ ಏನೂ ಆಗೋಕ್ಕಿಲ್ಲ. ಜನ ಅವ್ರ ಜೊತೆ ಇದ್ದಾರೆ, ದೇವ್ರವ್ರ ಜೊತೆನಲ್ಲಿದ್ದಾನೆ. ಈ ಕಾಂಗ್ರೆಸ್ ಪಕ್ಷ ಇಲ್ಲ, ಇಡೀ ಎಲ್ಲ ಸಮಾಜ ಜನ ಇವತ್ತು ಸಿದ್ದರಾಮಯ್ಯ ಜೊತೆ ಹೋರಾಟ ಮಾಡೋಕ್ಕೆ ತಯಾರಿ ಇದ್ದೀವಿ, ಮುಂದಕ್ಕೂ ಇದ್ದೀವಿ. ಈ ಹೋರಾಟ ಈ ಗವರ್ನರ್ಗೆ ಓಡಿಸೋಗಟ್ಟ ನಾವು ಮಾತ್ರ ಬಿಡೋಕ್ಕಿಲ್ಲ. ಈಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ತಪ್ಪು ಮಾಡಿಲ್ಲ, ನನಗೆಲ್ಲದರಲ್ಲೂ ಕೂಡ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ಬಟ್ ಸಿದ್ದರಾಮಯ್ಯ ಅವರು ಈಗ ರಿಸೈನ್ ಮಾಡಬೇಕು ಅಂತ. ಕುಮಾರಸ್ವಾಮಿ ತಪ್ಪು ಮಾಡಿದ್ದಾನೆ. ED CBI ಒಳಗೆ ಹಾಕ್ತಾರಂತಾನೆ ಒಳಗೆ. ಅದಕ್ಕೆ BJP ಜೊತೆ ಸೇರ್ದ. ಯಾಕೆ ಸೇರ್ದ? ಇವ್ನು ಮಾಡಿದ ಹಗರಣ BJP ಅವ್ರು ತೆಗಿತಾರೆ, ED ಕಳಿಸ್ತಾರೆ, CBI ಕಳಿಸ್ತಾರೆ. ನಾನು ಬಚಾವ್ ಆಗಬೇಕು, ನಮ್ಮ ಕುಟುಂಬ ಹಲ್ಕಟ್ ಕೆಲಸ ಮಾಡಿದ್ದಾರೆ, ರೇಪ್ ಕೆಲಸ ಮಾಡಿದ್ದಾರೆ, ಅದಕ್ಕೆಲ್ಲ ಬಚಾವ್ ಮಾಡಬೇಕು ಅಂತ ಹೇಳಿ ಮೋದಿ ಜೊತೆ ಸೇರಿ ಈ ದೇಶದಲ್ಲಿ ಒಳ್ಳೆತನ ಮಾಡೋಕ್ಕೆ ಬಿಟ್ಟಿಲ್ಲ ಅವರು. ಈ ಮೋದಿ ಜೊತೆ ಜನಕ್ಕೆ ಹಾಳು ಮಾಡ್ತಾರೆ. ಹೆಣ್ಮಕ್ಳು ಗೌರವ ಇಲ್ಲಿದ್ದಾರೆ. ಈ ಕುಮಾರಸ್ವಾಮಿ BJP ಅನ್ಯಾಯ ಆಗ್ತಿದೆ. ಇವತ್ತೇನೋ ನಾವು ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ, ಸಿದ್ದರಾಮಯ್ಯಿಂದ. ಕುಮಾರಸ್ವಾಮಿ ಜನರಲ್ ಕಮಿಟಿಯವರು ಆಗಿರ್ಬೋದು, ಪ್ರತಿಯೊಬ್ಬರು ಆಗಿರ್ಬೋದು, ಎಲ್ಲರೂ ಸಿದ್ದರಾಮಯ್ಯ ಅವ್ರ ಪರವಾಗಿ ಈ ಸರ್ಕಾರ ವಿರೋಧ ಮಾಡ್ತಾ ಇರೋರ ಕುಮಾರಸ್ವಾಮಿ 420 ಇದ್ದಾನೆ, ಅಮಿತ್ ಶಾ 420. ಇವರೆಲ್ಲರೂ ಈ ಸರ್ಕಾರನ ಏನೇನ ಮಾಡಿ ಎಲ್ಲ ಸ್ಟೇಟಲ್ಲಿ ಸರ್ಕಾರನ ಹಾಳು ಮಾಡಿದ್ದೀವಲ್ಲ, ಅದೇ ಥರ ಇಲ್ಲಿ ಕರ್ನಾಟಕದಲ್ಲಿ ಹಾಳು ಮಾಡೋಣ ಅಂತೇಳಿ ಅವ್ರು ಇಲ್ಲಿ ಗುದ್ದಾರಿಕೆ ಮಾಡ್ಕೊಂಡು ಗುಂಪುಗಾರಿಕೆ ಮಾಡ್ಕೊಂಡು ಈ ಸರ್ಕಾರ ಇದು ಮಾಡೋಕ್ಕೆ ಬಂದಿದ್ದಾರೆ. ಇಲ್ಲಿ ಯಾವುದೇ ಏನು ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ 5 ವರ್ಷ ಪಕ್ಕ ಇರ್ತಾರೆ. ಈ ಕಾಂಗ್ರೆಸ್ ಸರ್ಕಾರನ ಯಾರು ಏನು ಬಂದು ಅಳ್ಳಾಡ್ಸೋಕ್ಕಲ್ಲ. ಕುಮಾರಸ್ವಾಮಿಗೆ ಆಲ್ರೆಡಿ ಬಾಂಬ್ ರೆಡಿ ಆಗಿದೆ. ಇದು ಮುಂದಕ್ಕೆ ನೋಡ್ಕೊಂಡೆ ಅವ್ರೆ ಬಾಂಬ್ ಆಲ್ರೆಡಿ BJPಯಿಂದನೇ ರೆಡಿ ಆಗಿದೆ. ಅವರಿಗೆ ಬಾಂಬನ್ನು ಸಿಡಿಸ್ತಾರೆ ನೋಡಿ ಸ್ವಾಮಿ, ಇನ್ನು ಹತ್ರದಲ್ಲೇ ಇದೆ ಅವ್ರಿಗೆ. ಅವ್ರ ಕುಟುಂಬದ ಪರವಾಗಿ ಇನ್ನು ಹತ್ರನೇ ಇದೆ, ಸಿಡಿಸ್ತಾರೆ ಸ್ವಲ್ಪ ದಿನದಲ್ಲಿ. BJP ಏಜೆಂಟು ಸಬ್ಜೆಕ್ಟ್ ಏನೇ ಇರಲಿ, ಸಿದ್ದರಾಮಯ್ಯ ಅವರು ಏನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನೀವು ಹೇಳಿ. ಈಗ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ. ಅದು BJP ಮತ್ತೆ JDS ಅವರು ಪಾದಯಾತ್ರೆ ಮಾಡಿದ್ರು. ಆಯ್ತು. ಈಗ ಮುಖ್ಯ ಕಂಟೆನ್ಷನ್ ಇರುವಂತದ್ದು ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ. ಯಾಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ? ರಾಜ್ಯಪಾಲರು ಕೊಟ್ಟಿದ್ದೇ ಕಾನೂನು ಬಾಹಿರ.
ಒಂದೇ ಒಂದು ಆಧಾರ ಇಲ್ಲದೆ, ಒಂದೇ ಒಂದು ಫೋನ್ ಕಾಲ್ ಮಾಡಿಲ್ಲ CM ಅವರು, ಒಂದೇ ಒಂದು ಪತ್ರ ಬರೆದಿಲ್ಲ, ಒಂದೇ ಒಂದು ಫೋರ್ಸ್ ಮಾಡಿಲ್ಲ. CM ಅವರು ಅವ್ರ ಅಧಿಕಾರ ಅವಧಿಯಲ್ಲಿ ಸಬ್ಜೆಕ್ಟ್ ಬಂದಾಗ ಬೇಡ, ನಾನು ಅಧಿಕಾರದಲ್ಲಿದ್ದೀನಿ, ನನಗೆ ಆ ಮೂಡ ಸಬ್ಜೆಕ್ಟ್ ಬೇಡ, ನನ್ನ ಜಮೀನು ವಿಚಾರ ಬೇಡ ಅಂತ ತಿರಸ್ಕಾರ ಮಾಡಿದ್ರು. ಅವರ ಜನಪ್ರಿಯತೆ ಸಹಿಸ್ತಾನೆ. ಅವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಇದ್ದಾಗ CM ಅದನ್ನ ಚಲಾವಣೆ ಮಾಡಲಿಲ್ಲ. ಬಂದಾಗ ಇವರು BJP ಸರ್ಕಾರ ಬಂತು. BJP ಸರ್ಕಾರ ಬಂದಾಗ ಅದ್ರ ಚೇರ್ಮನ್ಗಳು ಇದ್ರು, ಅದ್ರ ನಿರ್ದೇಶಕರು ಇದ್ರು. ಅವ್ರು ಮಾಡಿರೋ ತಪ್ಪನ್ನ ಅಮಾಯಕ ಅಂತ ಸಿಕ್ಕಾಕೊಂಡಿದ್ದಾರೆ ಅನ್ಕೊಂಡಿದ್ರೆ ಅದು ತಪ್ಪು. ಸಿದ್ದರಾಮಯ್ಯ ಬಂದು ದೇಶದ ಆಸ್ತಿ, ನಾನ್ ಕರಪ್ಷನ್, ಒಂದೇ ಒಂದು ಆಸ್ತಿ ಇಲ್ಲ ನನ್ನ ಹತ್ರ, ಈಗ ಮನೆ ಕಟ್ತಾ ಇದ್ದೀನಿ ಅಂತ ಹೇಳೋ ಒಬ್ಬ ಧೀಮಂತ ನಾಯಕ ಇಡೀ ಭಾರತದಲ್ಲಿರೋದು ಒಬ್ರು ಮುಖ್ಯಮಂತ್ರಿ ಅಂದ್ರೆ ಅದು ಸಿದ್ದರಾಮಯ್ಯ ಅವರು. ಇಂಥದನ್ನ ಪತ್ರಕರ್ತರಾದವರು ನೀವು ಪ್ರಶ್ನೆ ಮಾಡಬೇಕು, ನೀವು ಉದ್ಭವ ಮಾಡಬೇಕು, ನೀವು ಡಿಸ್ಕಸ್ ಮಾಡಬೇಕು. ಇಂಥ ಸಿದ್ದರಾಮಯ್ಯ ಇರೋವಂಥ ವ್ಯಕ್ತಿ ಮೇಲೆ ಅವ್ರ ಹೆಸರಲ್ಲಿ ಅವ್ರ ತಾತನ ಕಾಲದಲ್ಲಿ ಬಂದಿರೋವಂಥ ಒಂದು ಸ್ವಲ್ಪ ಜಮೀನು ಬಿಟ್ರೆ ಅದು ಅರ್ಶನ ಕುಂಕುಮ ಕೊಟ್ಟಿರೋದು ಅವರು ಎಂತಿಗೆ, ಅದು ಬಿಟ್ಟರೆ ಅವ್ರ ಅಣ್ಣನ ತಮ್ಮ ಕೊಟ್ಟಿರೋದು ಬಿಟ್ಟರೆ ಸಿದ್ದರಾಮಯ್ಯ ಅವ್ರ ಹೆಸರಲ್ಲಿರೋದು ಈಗ ಕಟ್ತಾ ಇರ್ತಕ್ಕಂಥ ಮನೆ, ಅದು ಬಿಟ್ಟು ಹಿಂದೆ ಮಾಡಿರೋ ಸಾಲ ತೀರ್ಸಕ್ಕಾಗದೆ ಮನೆ ಮಾರು ಬದುಕ್ತಾ ಇರೋ ಮಂಚ ಒಬ್ಬ ಮುಖ್ಯಮಂತ್ರಿ ಕೊಳ್ಳೆ ಹೊಡಿಯೋರ್ಬೇಕನ್ರಿ ದೇಶಕ್ಕೆ ಅಂತ ಯಡಿಯೂರಪ್ಪ ಕೊಳ್ಳೆ ಹೊಡೆದ. ಅದು ಅವ್ನ ಯಾರನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಕುಮಾರಸ್ವಾಮಿ ಅವ್ರ ಮೇಲೆ ಅಲಿಗೇಷನ್ ಇದೆ, ಲೋಕಾಯುಕ್ತ ಕ್ಲೈಮ್ ಮಾಡಿದೆ, ಯಾಕೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ? ಒಂದೇ ಒಂದು ಹೇಳ್ಬೇಕಂದ್ರೆ ರಾಜ್ಯಪಾಲರು ಪರವಾಗಿಲ್ಲ, ಕಾನೂನು ಬಾಹಿರಾದ್ರೂ ಚಿಂತೆ ಇಲ್ಲ ಅಂದ್ಬಿಟ್ಟು ಕೊಟ್ಟಿರ್ತಕ್ಕಂಥ ರಾಜಕೀಯ ಅವಿವೇಕಿ ಅವನು, ರಾಜಕೀಯದ ಏಜೆಂಟು, BJPಗೆ ಚಾಳ. ಈ ರಾಜ್ಯಪಾಲ ಇಲ್ಲಿದ್ರೆ ದೇಶಕ್ಕೂ ಒಳ್ಳೇದಲ್ಲ. ಇಂಥ ಸಂವಿಧಾನ ರಚನೆ ಮಾಡುವಂಥ ರಾಜ್ಯಪಾಲರಿದ್ರೆ ಇದನ್ನ ಪ್ರಶ್ನೆ ಮಾಡೋ ಪತ್ರಕರ್ತರು ನೀವಂತವ್ರು ಇಲ್ಲದೆ ಇದ್ರೆ ಈ ದೇಶ ಅನಾಹುತಕ್ಕೆ ಸಿಲ್ಕತ್ತೆ. ಇದಕ್ಕೆ ಕಾರಣಕರ್ತರು ಪತ್ರಕರ್ತರು ನೀವು ಆಗ್ತೀರಾ. ಸತ್ಯಾಸತ್ಯತನ ನೇರವಾಗಿ ತಿಳಿಸಿ. ಅಂತ ಸಿದ್ದರಾಮಯ್ಯ ಒಂದೇ ಒಂದು ಕ್ಲೂ ಇಲ್ಲ. ಅಂಥವನ ಮೇಲೆ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡ್ತಾರಂದ್ರೆ ಕುಮಾರಸ್ವಾಮಿ ಇನ್ನ ಬದುಕಿದ್ದಾನೆ, ದೇವೇಗೌಡರು ಬದುಕಿದ್ದಾರೆ, ಇನ್ನ ರೆಡ್ಡಿ ಬದುಕಿದ್ದಾನೆ. ಮಾಡಕ್ ಹೇಳ್ರಿ ದಮ್ಮಿದ್ರೆ. ಆ ತಾಕತ್ ಇಲ್ದೆ ಬಿಟ್ಬಿಟ್ಟು ಯಾವುದೋ ಒಂದು ನಿಯತ್ತಾಗಿರೋ ಮನುಷ್ಯನ ಮೇಲೆಲ್ಲ ಅಧಿಕಾರ ಚಲಾಯಿಸೋದು ಮಾಡಕ್ ಹೇಳಿ. ಕುಮಾರಸ್ವಾಮಿ ಹೋಗಿರೋದು ಒಂದು ಸಿದ್ದರಾಮಯ್ಯನ ಅಧಿಕಾರದಿಂದ ಇಳಿಸ್ಬೇಕು ಅಂತ, DK ಶಿವಕುಮಾರ್ ಸಾಹೇಬ್ರನ್ನ ತುಳಿಬೇಕು ಅಂತ. ಸುಮಲತಾ ಅವ್ರನ್ನ ತುಳಿದಾಯ್ತು, ಮಂಡ್ಯದಲ್ಲಿ ಮುಗಿಸಾಯ್ತು. ಇವಾಗ DK ಶಿವಕುಮಾರ್ ಸಾಹೇಬ್ರು ಮುಗಿಸ್ಬೇಕು, ಸಿದ್ದರಾಮಯ್ಯ ಅವರ ಸರ್ಕಾರನ ತೊಲಗಿಸ್ಬೇಕು, ತಾನು ಯಾವುದೋ ರೀತಿಲಿ ಅಧಿಕಾರ ನಡೆಸಬೇಕು ಅಂತ ಹೋಗಿರೋದು. BJP ಅವ್ರಿಗೆ ನಿಜವಾಗ್ಲೂ ಬುದ್ಧಿ ಇಲ್ಲ ಅಂತ ಕುಮಾರಸ್ವಾಮಿನ ಸೇರಿಸ್ಕೊಂಡು BJP ತನ್ನ ಮಾನ ಮರ್ಯಾದೆನ ತಾನೇ ಕಳ್ಕೊತಾ ಇರ್ತದೆ. ಫಸ್ಟ್ ಆ ದೇವೇಗೌಡ ಕುಟುಂಬನ BJP ಇಂದ ಹೊರಗಡೆ ತರಬೇಕು, ಹೊರಗಡೆ ಬಿಟ್ಟು ಅವರು ರಾಜಕೀಯ ಮಾಡಿ ಒಳ್ಳೆ ರಾಜ್ಯಪಾಲರನ್ನ ಈ ನಾಡಿಗೆ ನೇಮಿಸ್ಲಿ. ಈ ರಾಜ್ಯಪಾಲರು ಈ ನಾಡಿನ ನೀರು ಕುಡಿಯೋಕೆ ಯೋಗ್ಯತೆ ಇಲ್ಲ, ಈ ನಾಡಿನ ಅನ್ನ ತಿನ್ನೋಕೆ ಯೋಗ್ಯತೆ ಇಲ್ಲ. ರಾಜ್ಯಪಾಲರು ಪೋರ್ಟಂಟಿ BJP ಏಜೆಂಟ್ರು ಇಂಥ ನಾಯಕನ ಜನಸೇವೆ ಮಾಡ್ತಾ ಇರುವಂತ ಕೆಳಗಡೆ ಇಳಿಸೋಕೋಸ್ಕರ BJP ಮತ್ತೆ ಕುಮಾರಸ್ವಾಮಿ ಏಜೆಂಟ್ ಆಗಿ ದೇವೇಗೌಡ ಈ ವಯಸ್ಸಲ್ಲಿ ಈ ರೀತಿ ರಾಜಕಾರಣ ಮಾಡಬಾರ್ದು. ದೇವೇಗೌಡರು ಈ ರಾಜ್ಯದ ಆಸ್ತಿ ಅಂತಿದ್ರು, ಈ ದೇಶದ ಆಸ್ತಿ ಅಂತ ಇದ್ರು. ಆದ್ರೆ ದೇವೇಗೌಡರು ಈ ತರ ಕುತಂತ್ರ ರಾಜಕಾರಣ ಮಾಡಿ ತನ್ನ ಮಗನ್ನ ಮುಂದೆ ಬಿಟ್ಕೊಂಡು BJP ಜೊತೆ ಹೋಗಿ ಇವತ್ತು ಕರ್ನಾಟಕ ರಾಜ್ಯದ ಕೋಮುಗಲಭೆ ಹಚ್ಚಕ್ಕೆ ದೇವೇಗೌಡರು ಮಗ ಕಾರಣ ಆಯ್ತಾರೆ, ಮತ್ತೆ BJP ರಾಜ್ಯಪಾಲರು ಕಾರಣ ಆಯ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ನೈತಿಕತೆ ಇದೆ ಹೇಳಿ? ಅಪ್ಪನ ಹೆಸರು ಹೇಳ್ಕೊಂಡ್ ಬಂದಿರೋರು, ಅಪ್ಪನ್ನ ಹೆಸರು ಹೇಳ್ಕೊಂಡು ಯಾವುದೇ ಎಲೆಕ್ಷನ್ ತಾತ ಪ್ರೈಮ್ ಮಿನಿಸ್ಟ್ರು, ಅಪ್ಪ ಮಿನಿಸ್ಟ್ರು, ಮುಖ್ಯಮಂತ್ರಿ ಎಲ್ಲ ಆಧಾರ ಇಟ್ಕೊಂಡು ಗೆಲ್ಲಕ್ಕಾಗಿಲ್ಲ ಸ್ವಾಮಿ. ಅವನು ಮುಖ್ಯಮಂತ್ರಿಗಳ ಮೇಲೆ ಪ್ರಶ್ನೆ ಮಾಡೋ ನೈತಿಕ ಹಕ್ಕಿದ್ಯಾ? ಹೋಗಿ ಎಲ್ಲಾದ್ರೂ ಪಂಚಾಯತಿ ಎಲೆಕ್ಷನ್ ಗೆಲ್ಲಕ್ ಹೇಳಿ. ಫಸ್ಟ್ ಮುಖ್ಯಮಂತ್ರಿ ಮೇಲೆ ಮಾತಾಡೋದಕ್ಕಿಂತ ಫಸ್ಟ್ ಅವ್ರ ಅಪ್ಪನ ಕ್ವಶನ್ ಮಾಡಕ್ ಹೇಳಿ, ಅವ್ರ ತಾತನ ಕ್ವಶನ್ ಮಾಡಕ್ ಹೇಳಿ, ಅವ್ನು ರೇವಣ್ಣ ಇದಾನಲ್ಲ ಅವ್ನ್ ಕ್ವಶನ್ ಮಾಡಕ್ ಹೇಳಿ. ಆ ಕ್ವಶನ್ ಎಲ್ಲ ಬಿಟ್ಟು ನಿಷ್ಠಾವಂತ ಮುಖ್ಯಮಂತ್ರಿ ಮೇಲೆಲ್ಲ ಮಾಡೋದು. ಇವ್ರ ಅಪ್ಪ ಮಾಡಿದಾನಲ್ಲ ಅಲ್ಕ ಕೆಲ್ಸ ಕುಮಾರಸ್ವಾಮಿ, ಮಾನ್ಯ ಕುಮಾರಸ್ವಾಮಿಗಳು ಮಾಜಿ ಮುಖ್ಯಮಂತ್ರಿಗಳು ಮಾಡಿದಾರಲ್ಲ ಅಂತ ಅಲ್ಕ ಕಳಿಸ್ತಾನ. ಯುವಕ ಪ್ರಶ್ನೆ ಮಾಡಕ್ ಹೇಳಿ ಅವ್ರ ಅಪ್ಪನ್ಗೆ, ಅವಾಗ ರಾಜಕೀಯದಲ್ಲಿ ಸ್ವಲ್ಪ ಬೆಳವಣಿಗೆ ಆದ್ರೂ ಆಗ್ತಾನೆ. ಅಂತದನ್ನ ಈಗ್ಲಿಂದಾನೆ ರೂಢಿಸ್ಕೊಳಕ್ ಹೇಳಿ ಅವನ್ಗೆ. ಕುಮಾರಸ್ವಾಮಿ ಅವ್ರಿಗಾಗ್ಲಿ, ದೇವೇಗೌಡರಿಗಾಗ್ಲಿ, ಇಡೀ ಕುಟುಂಬಕ್ಕಾಗ್ಲಿ ಕಾಂಗ್ರೆಸ್ ಪಕ್ಷನ ಪ್ರಶ್ನೆ ಮಾಡೋ ನೈತಿಕ ಹೊಣೆ ಕಳ್ಕೊಂಡಿದ್ದಾರೆ. ಇವತ್ತು ಹಾಸನ ಡಿಸ್ಟಿಕ್ ಅಲ್ಲಿ ಹೆಣ್ಮಕ್ಳು ಬಾಳ್ ಹಾಳು ಮಾಡಿದ್ದಾಯ್ತು. ಇನ್ನೊಬ್ಬ ಬಂದ್ಬಿಟ್ಟು ಗೊತ್ತಲ್ಲ ಅವ್ನ್ ಹುಡುಗರೇ ಬೇಕು ಹುಡುಗಿ ತರ, ಅದನ್ನು ಹಾಳು ಮಾಡಿದ್ದಾಯ್ತು. ಇವತ್ತು ಇಡೀ ಕರ್ನಾಟಕನ ಹರಾಜಿಟ್ಟಂತ ಒಬ್ಬ
ವಂಶಕ್ಕೆ ಇವತ್ತು ಸಿದ್ದರಾಮಯ್ಯಗೆ ಕ್ವಶನ್ ಮಾಡೋ ಅಧಿಕಾರ ಇದೆಯೇನ್ರಿ?